14 ಹೀಗೆ ಬಹಳ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಫೇಸ್ ಇದು. ಒಟ್ಟು 15 ರಾಜ್ಯಗಳ 117 ಕ್ಷೇತ್ರಗಳಲ್ಲಿ ಚುನಾವಣೆ ನಡೀತಾ ಇದ್ದು ಕರ್ನಾಟಕದ 14 ಕ್ಷೇತ್ರಗಳಲ್ಲಿ ಮತದಾನ ನಡೀತಾ ಇದೆ. ದೇಶದಲ್ಲಿ ಇವತ್ತು 3ನೇ ಹಂತದ ಮತದಾನ ಇವತ್ತು ನಡೀತಾ ಇದ್ದು 15 ರಾಜ್ಯಗಳ 117 ಕ್ಷೇತ್ರಗಳಲ್ಲಿ ಚುನಾವಣೆ ಇವತ್ತು ನಡೀತಾ ಇದೆ. ಕರ್ನಾಟಕದ 14 ಕ್ಷೇತ್ರಗಳಲ್ಲಿ ಮತದಾನಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಕರ್ನಾಟಕದಲ್ಲಿ ಇಂದೇ ಕಡೆ ಹಂತದ ಮತದಾನ ಬೆಳಗ್ಗೆ 7ರಿಂದ ಸಂಜೆ 6 ಗಂಟೆ ತನಕ ವೋಟಿಂಗ್ ನಡೆಯಲಿದ್ದು ಈ ಎಲ್ಲ ಮತದಾನದ ರಿಸಲ್ಟ್ ಮೇ 23ಕ್ಕೆ ಪ್ರಕಟವಾಗಲಿದೆ. ಇನ್ನು 1 ತಿಂಗಳುಗಳ ಕಾಲ ಕಾಯಬೇಕು ಈ ಒಂದು ರಿಸಲ್ಟ್ಗಾಗಿ. ಯಾರ್ಯಾರು ಅಭ್ಯರ್ಥಿಗಳ ಭವಿಷ್ಯ ಏನಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕಾದ್ರೆ ಇನ್ನು 1 ತಿಂಗಳಲ್ಲಿ ರಿಸಲ್ಟ್ ಬರುತ್ತೆ. ಮೇ 23ಕ್ಕೆ ಲೋಕಸಭಾ ಫಲಿತಾಂಶ ಕೂಡ ಪ್ರಕಟವಾಗಲಿದೆ. ಇವತ್ತು ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ವೋಟ್ ಮಾಡಬಹುದು. ನೋಡಿ, ಕೌಂಟ್ ಡೌನ್ ಆರಂಭ ಆಗ್ತಾ ಇದೆ. ಇನ್ನೇನು 1.25 ಗಂಟೆಯಲ್ಲಿ ಎಲ್ಲ ಕಡೆ ವೋಟಿಂಗ್ ಆರಂಭ ಆಗುತ್ತೆ. ದಯವಿಟ್ಟು ಮನೆಯಿಂದ ಹೋಗಿ ವೋಟ್ ಮಾಡಿ. ಕಳೆದ ಸಾರಿ ಕೂಡ ನಾನು ನಮಿತಾ ಇದನ್ನೇ ಹೇಳಿದ್ವಿ, ಏನಂದ್ರೆ ಇವತ್ತು ಮಾಡಬೇಕಾಗಿರೋ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕೆಲಸ, ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್, ದೇವರ ಪೂಜೆ ಅಷ್ಟೇ ಪವಿತ್ರವಾಗಿರೋ ಕೆಲಸ ಏನು ಅಂತಂದ್ರೆ ಮತದಾನ ಮಾಡೋದು. ಕರ್ನಾಟಕದಲ್ಲಿ ಇವತ್ತು ಕಡೆ ಹಂತದ ಮತದಾನ. ಕರ್ನಾಟಕದಲ್ಲಿ ಮುಗೀತು ಅಂತಂದ್ರೆ ಓವರ್ ಆಲ್ ಎಲೆಕ್ಷನ್ಸ್ ಮುಗಿಯೋದಿಲ್ಲ. ಇನ್ನು 4